ಲವ್ ಮಾಡೋರು ನೋಡಲೇಬೇಕಾದಂಥ ಸುದ್ದಿ ಇದು. ಸೋಷಿಯಲ್ ಮೀಡಿಯಾ ಲವ್ ಯಾಮಾರಿದ್ರೆ ಡವ್. ಅವಳ ವ್ಯಾನಿಟಿ ಬ್ಯಾಗ್ನಲ್ಲಿ ಆತ ಹುಡುಕಾಡಿದ್ದೇನು? ಸಿಸಿಟಿವಿಯಲ್ಲಿ ಸಮಗ್ರವಾಗಿ ಸೆರೆಯಾಗಿದೆ ಪ್ರೇಮ ಕಾದಾಟ. ಲವ್ ಮಾಡೋರು ನೋಡಲೇಬೇಕಾದಂಥ ಸುದ್ದಿ ಇದು. ಸೋಷಿಯಲ್ ಮೀಡಿಯಾ ಲವ್ ಯಾಮಾರಿದ್ರೆ ಡವ್. ಅವಳ ವ್ಯಾನಿಟಿ ಬ್ಯಾಗ್ನಲ್ಲಿ ಆತ ಹುಡುಕಾಡಿದ್ದೇನು? ಸಿಸಿಟಿವಿಯಲ್ಲಿ ಸಮಗ್ರವಾಗಿ ಸೆರೆಯಾಗಿದೆ ಪ್ರೇಮ ಕಾದಾಟ. ಇಬ್ಬರ ಪ್ರೀತಿಗೆ ಮುಳುವಾಯ್ತಾ ಹಣಕಾಸು ವ್ಯವಹಾರ? ಹಾಗಾದ್ರೆ ಹಣಕಾಸು ವ್ಯವಹಾರದಿಂದಲೇ ಈ ಇಬ್ಬರು ಪ್ರೇಮಿಗಳು ಕಿತ್ತಾಡ್ಕೊಂಡ್ರ? ಹಾಗಾಗಿನೇ ಹೇಳ್ತಾ ಇರೋದು, ಲವ್ ಮಾಡೋರು ನೋಡಲೇಬೇಕಾದಂಥ ಸುದ್ದಿ ಇದು. ಬೆಂಗಳೂರಿನಲ್ಲಿ ನಡು ರಸ್ತೆಯಲ್ಲೇ ಹೈಡ್ರಾಮಾ ನಡೆದಿದೆ. ಪ್ರೀತಿ ಮಾಡ್ತಾ ಇದ್ದಂಥ ಯುವಕನಿಂದಲೇ ಯುವತಿಯ ಮೇಲೆ ಹಲ್ಲೆ ಆಗಿರೋದು. ನವೀನ್ ಕುಮಾರ್ ಎಂಬಾತ ಯುವತಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. 2024ರಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿದ್ದಂಥ ಯುವತಿ ಫೋನ್ ಮತ್ತು ಮೆಸೇಜ್ ಮೂಲಕ ನಿರಂತರವಾಗಿ ಸಂಪರ್ಕದಲ್ಲಿತ್ತು ಈ ಜೋಡಿ. ಪ್ರೀತಿ ಮಾಡುವಂತ ಯುವತಿಯ ಹಿಂದೆ ನವೀನ ಬಿದ್ದಿದ್ದ. ಇಬ್ಬರ ಮಧ್ಯೆ ಪ್ರೀತಿ ಮತ್ತು ಹಣಕಾಸು ವಿಚಾರದ ಬಗ್ಗೆ ವೈಮನಸ್ಸು ಉಂಟಾಗುತ್ತೆ. ಸೋಮವಾರ ಯುವತಿಯ ಪಿಜಿ ಬಳಿ ನವೀನ್ ಬಂದಿದ್ದ. ಪಿಜಿ ಮುಂದೆ ನಿಂತಿದ್ದ ಯುವತಿಯನ್ನ ಎಳೆದಾಡಿ ಆಕೆಯ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾನೆ. ಯುವತಿ ವ್ಯಾನಿಟಿ ಬ್ಯಾಗ್ ಕಸಿದು ಅದರಲ್ಲಿ ಹುಡುಕಾಟವನ್ನು ನಡೆಸಿದ್ದಾನೆ ನವೀನ್. ಇದೀಗ ಜ್ಞಾನ ಭಾರತಿ ಪೊಲೀಸರ ವಶದಲ್ಲಿದ್ದಾನೆ ಈ ವ್ಯಕ್ತಿ. ಈ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಪಿಜಿಯ ಮುಂಭಾಗ ಇದು. ಆಕೆ ಉಳ್ಕೊಂಡಿದ್ದಂಥ ಪಿಜಿಯ ಮುಂಭಾಗ. ಆಕೆ ಬರ್ತಾಳೆ. ಗಮನಿಸ್ತಾ ಇದ್ದೀವಿ. ಕಾರ್ ತೆಗೆದುಕೊಂಡು ಬರ್ತಾನೆ ಆ ವ್ಯಕ್ತಿ. ಬಂದು ಆ ಕಡೆಯಿಂದ ಒಂಥರ ರಭಸವಾಗಿನೇ ಹೊಡೆಯೋ ಥರಾನೇ ಬರ್ತಾನೆ. ಮೇ ಬಿ ಈ ಕಡೆ ಬೈಕ್ ರ್ಯಾಪಿಡೋ ಬೈಕಾ ಅಥವಾ ಆಕೆಯ ಫ್ರೆಂಡಾ ಗೊತ್ತಿಲ್ಲ. ಆಕೆಯೂ ಕೂಡ ಯುವತಿನೇ ಅಂತ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಆ ಯುವತಿಯನ್ನು ಯಾವ ರೀತಿಯಾಗಿ ಎಳೆದಾಡಿದ್ದಾನೆ, ಜೊತೆಗೆ ಆಕೆಯ ವ್ಯಾನಿಟಿ ಬ್ಯಾಗ್ ಅನ್ನ ಕಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಯಾವ ರೀತಿಯಾಗಿ ಆಕೆಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ ಆ ಯುವಕ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅದು ಕೂಡ ಹಾಡ ಹಗಲೇ ಎಲ್ಲರೂ ಓಡಾಡುವಂತ ರಸ್ತೆಯಲ್ಲೇ ಆ ಯುವತಿಯ ಮೇಲೆ ಹಲ್ಲೆಯನ್ನ ಮಾಡಿರೋದು ಆ ಯುವಕ. ಸೊ ಆ ಸಂದರ್ಭದಲ್ಲಿ ಯಾರೂ ಇರಲಿಲ್ವಾ ಅನ್ನೋ ಒಂದು ಪ್ರಶ್ನೆ. ಆಕೆಯ ಮೇಲೆ ಹಲ್ಲೆಯನ್ನ ಮಾಡ್ತಾನೆ. ಅದಾದ ನಂತರ ಅಲ್ಲಿಂದ ಹೋಗ್ಬಿಡ್ತಾನೆ ಆತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಯಾವ ಕಾರಣಕ್ಕಾಗಿರೋದು ಇದು? ಯಾರವರಿಬ್ರು, ಎಲ್ಲ ಆಗಿರೋದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಾಮ್, ಏನಂದ್ರೆ ಇದೇ ಕಳೆದ ಸೋಮವಾರ ನಡೆದಿರುವಂತಹ ಘಟನೆ ಇದು. ಉಲ್ಲಾಳ ಮುಖ್ಯ ರಸ್ತೆ ಏನಿದೆ ಅಲ್ಲಿರುವಂತಹ ಒಂದು ಖಾಸಗಿ ಪಿಜಿ ಏನಿದೆ ಅಲ್ಲಿ ಯುವತಿ ಕೂಡ ಉಳ್ಕೊಂಡಿದ್ಲು. ಮತ್ತೆ ಅವಳು ಕೂಡ ಒಂದು ಕಾಲ್ ಸೆಂಟರ್ ಕೂಡ ಕೆಲಸ ಮಾಡ್ತಿದ್ಲು ಅಂತ ಹೇಳಿ ಗೊತ್ತಾಗಿರುವಂತದ್ದು. ಅಂದ್ರೆ ಈತ ನವೀನ್ ಕೂಡ ಯುವತಿಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಪರಿಚಯ ಆಗಿರ್ತಾನೆ. ಆ ನಂತರದಲ್ಲಿ ಪರಿಚಯ ಆದ ನಂತರದಲ್ಲಿ ಪ್ರೀತಿ ಮಾಡು ಅಂತ ಹೇಳಿ ಕೂಡ ಪೀಡಿಸ್ತಾ ಇರ್ತಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಯುವತಿ ಕೂಡ ಇಲ್ಲ, ನಾವು ಯಾವುದೇ ರೀತಿಯಾಗಿ ಪ್ರೀತಿ ಗೀತಿ ಮಾಡೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರ್ತಾಳೆ. ಆದ್ರೆ ಕೂಡ ಈತ ಆಕೆಯ ಬೆನ್ ಬಿದ್ದಿರ್ತಾನೆ, ನನ್ನನ್ನು ಪ್ರೀತಿ ಮಾಡು, ಪ್ರೀತಿಸು ಅಂತ ಹೇಳಿ. ಸೊ ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ದಿನಗಳಿಂದನೂ ಕೂಡ ಅವರ ಮಧ್ಯೆ ಕೆಲವೊಂದು ಹಣಕಾಸಿನ ವ್ಯವಹಾರ ಕೂಡ ಆಗಿತ್ತು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಎಷ್ಟು ಅಂತ ಹೇಳಿ ತನಿಖೆ ನಂತರ ಅದೆಲ್ಲವೂ ಕೂಡ ಹೊರ ಬರ್ಬೇಕಾಗಿದೆ. ಆದ್ರೆ ಸೋಮವಾರ ಆತ ಏಕಾಏಕಿ ಬರ್ತಾನೆ. ಕಾರ್ನಲ್ಲಿ ಬಂದು ಆಕೆ ನಿಂತಿರುವಂತ ಜಾಗದಲ್ಲಿ ಆಕೆ ನಿಂತಿರ್ತಾಳೆ. ಆಗ ಏಕಾಏಕಿ ಆಕೆಯ ಬ್ಯಾಗ್ ಅನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾನೆ. ಮತ್ತೆ ಆಕೆಯ ಮೇಲೆ ಹಲ್ಲೆ ಮಾಡ್ತಾನೆ.
ಮಾಡ್ತಾನೆ, ಮತ್ತೆ ಆಕೆಯನ್ನ ದೂಕಾಡಿ ತಳ್ಳಾಡುವಂತ ಕೆಲಸ ಕೂಡ ಆತ ಮಾಡಿರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರ ಈಗಾಗಲೇ ಸಾಕಷ್ಟು, ಆ ಒಂದು ವಿಡಿಯೋ ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಠಾಣೆಗೂ ಕೂಡ ಆಕೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಈಗ ಪೊಲೀಸರು ಕೂಡ ಈಗಾಗಲೇ ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡು ನವೀನನ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ರೆ. ಯಾವ ವಿಚಾರಕ್ಕೆ ಈ ರೀತಿಯಾಗಾಯ್ತು, ಘಟನೆ ಆದ ನಂತರ ಏನು ಎಷ್ಟೆಷ್ಟು ಅಮೌಂಟ್ ಅನ್ನ ನೀವು ಇಸ್ಕೊಂಡಿದ್ರಿ ಅನ್ನೋದ್ರ ಬಗ್ಗೆ ಎಲ್ಲ ಈಗಾಗಲೇ ಅಕೌಂಟ್ ಡೀಟೇಲ್ಸ್ ಮತ್ತೆ ಆಕೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಎಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ತಗೊಂಡಿದ್ರೆ. ಈಗಾಗಲೇ ಆತನನ್ನು ಕೂಡ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.